ಲಿಂಗವಿಡಿದ ಲಿಂಗ ಲಿಂಗವಿಡಿದ ಅಂಗ ಅಂಗಲಿಂಗದ ಭೇದವಿನಿತು ಕಾಲ ಅಂಗಲಿಂಗದ ಭೇದವಿನಿತು ಕಾಲ ಅಂಗಗುಣಮನಲಿಂಗ ಅಲ್ಲಿಯವ ಬಸವ ಲಿಂಗವೆಂದರಿದನೈ ಯೋಗಿನಾಥ ಲಿಂಗವೆಂದರಿದನೈ ಯೋಗಿನಾಥ ಅಂಗಲಿಂಗದಿ ಭರಿತ ಲಿಂಗವಂಗದಿ ಭರಿತ ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ ಅಂಗದಿ ನಿಜ ತತ್ವ ಸಂಗ ಷಟ ಸ್ಥಳ ಭರಿತ ಸಂಗನ ಬಸವಣ್ಣನೈ ಯೋಗಿನಾಥ ಸಂಗನ ಬಸವಣ್ಣನೈ ಯೋಗಿನಾಥ ಅಂಗವೆಲ್ಲವು ಲಿಂಗ ಲಿಂಗವೆಲ್ಲವು ಅಂಗ ಮಂಗಳಾತ್ಮಕ ಗುರುವೆ ಬಸವ ತಂದೆ ಮಂಗಳಾತ್ಮಕ ಗುರುವೆ ಬಸವ ತಂದೆ ಅಂಗ ಷಟ ಸ್ಥಳದಲ್ಲಿ ಲಿಂಗ ಷಟ ಸ್ಥಳ ಭರಿತ ಸಂಗನ ಬಸವಣ್ಣನೈ ಯೋಗಿನಾಥ ಸಂಗನ ಬಸವಣ್ಣನೈ ಯೋಗಿನಾಥ ನಡೆಯು ನೀನೇ ಬಸವ ನುಡಿಯು ನೀನೇ ಬಸವ ನಡೆ ನುಡಿಗೆ ಕರ್ತನು ನೀನೆ ಬಸವ ನಡೆ ನುಡಿಗೆ ಕರ್ತನು ನೀನೆ ಬಸವ ಎಡೆಬಿಡುವಿಲ್ಲದೆ ಸರ್ವಾಂಗದೊಳು ಭರಿತ ಮೃಡಮೂರ್ತಿ ಬಸವಣ್ಣನೈ ಯೋಗಿನಾಥ ಮೃಡಮೂರ್ತಿ ಬಸವಣ್ಣನೈ ಯೋಗಿನಾಥ ಬಿಂದು ರೂಪನು ಬಸವನಾದ ರೂಪನು ಬಸವನಂದ ರೂಪನು ಬಸವ ಬಸವಲಿಂಗ ನಂದ ರೂಪನು ಬಸವ ಬಸವಲಿಂಗ ಸಂದು ಬೇರಿಲ್ಲದೆ ಸರ್ವಾಂಗದೊಳು ಭರಿತ ತಂದೆ ಬಸವಣ್ಣನೈ ಯೋಗಿನಾಥ ತಂದೆ ಬಸವಣ್ಣನೈ ಯೋಗಿನಾಥ ಒಂದು ಭಾವಜ್ಞಾನ ಸಂದಿತ್ತು ಬಸವನಲಿ ನಿಂದಿರ್ದು ನೋಡು ಒಡೆಯಿಂಬುಗೊಡದು ನಿಂದಿರ್ದು ನೋಡು ಒಡೆಯಿಂಬುಗೊಡದು ಸಂದ 36 ಒಲ ನಿಲ್ದು ನಿಮ್ಮೊಳಗೆ ಲಿಂಗ ನಿನ್ನಯ ರೂಪ ಯೋಗಿನಾಥ ಲಿಂಗ ನಿನ್ನಯ ರೂಪ ಯೋಗಿನಾಥ ಕಾಯ ಗುಣದವತಾರ ಜೀವ ಗುಣದಲ್ಲಿ ನಿಂದು ಕಾಯ ಭಾವ ಜ್ಞಾನ ಬಸವನಲ್ಲಿ ಕಾಯ ಭಾವ ಜ್ಞಾನ ಬಸವನಲ್ಲಿ ಕಾಯ ತೂರ್ಯದ ಮಾಟ ಜೀವ ತೂರ್ಯಕ್ಕೆ ಸಂದು ಜೀವ ನಿಮ್ಮಲಿಯಡಕ ಯೋಗಿನಾಥ ಜೀವ ನಿಮ್ಮಲಿಯಡಕ ಯೋಗಿನಾಥ ಆರೂಢದಲ್ಲಿ 6 ಐಕ್ಯವನು ಐದಿಹರು ಬಸವಾಕ್ಷರಾತ್ರಯದಲ್ಲಿ ಭವಿಸಿದವರು ಬಸವಾಕ್ಷರಾತ್ರಯದಲ್ಲಿ ಭವಿಸಿದವರು ಶಿಶುವು ಶಶಿಯನೆ ನುಂಗಿ ಶಶಿಯೊಳಗೆ ಬ್ರಹ್ಮಾಂಡ ಪಸರಿರ್ಪುದ ಕಂಡೆ ಯೋಗಿನಾಥ ಪಸರಿರ್ಪುದ ಕಂಡೆ ಯೋಗಿನಾಥ ಅಂಡಜದ ಪರಿಭವವು ಪಿಂಡಜದ ಲೊಪ್ಪುತ್ತಿರೆ ಪಿಂಡ ಬ್ರಹ್ಮಾಂಡವನನೇಕ ಮಾಡಿ ಪಿಂಡ ಬ್ರಹ್ಮಾಂಡವನನೇಕ ಮಾಡಿ ಖಂಡೇಂದು ಶಿಖರಗೆ ನೆಲೆಯ ಮಾಡಿದ ನೆನ್ನ ಗಂಡ ಬಸವಣ್ಣ
ಯೋಗಿನಾಥ ಗಂಡ ಬಸವಣ್ಣನೈ ಯೋಗಿನಾಥ ನಲ್ಲನ ಲಿಂಗವನು ಸಲ್ಲಲಿತದಿಂ ಕಂಡ ನಿರ್ಲೇಪ ನಿಜ ಯೋಗಿ ಬಸವಯ್ಯನು ನಿರ್ಲೇಪ ನಿಜ ಯೋಗಿ ಬಸವಯ್ಯನು ಅಲ್ಲಿಂದಲತ್ತತ್ತ ವಲ್ಲಭೆಯನೊಳಕೊಂಡ ಸಲ್ಲಲಿತ ಬಸವನೈ ಯೋಗಿನಾಥ ಸಲ್ಲಲಿತ ಬಸವನೈ ಯೋಗಿನಾಥ ಆಸೆರಹಿತನು ಬಸವ ಪಾಶರಹಿತನು ಬಸವ ದೋಷ ದುರ್ಗುಣರಹಿತ ಬಸವ ಗುರುವೇ ದೋಷ ದುರ್ಗುಣರಹಿತ ಬಸವ ಗುರುವೇ ಈಶಪಾದ ಧ್ಯಾನ ಮೀಸಲ ಮನ ಮಂತ್ರದಾಸಕ್ತ ಬಸವಣ್ಣನೈ ಯೋಗಿನಾಥ ಆಸಕ್ತ ಬಸವಣ್ಣನೈ ಯೋಗಿನಾಥ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ ನೀವೇ ಒಳಹೊಕ್ಕು ಏನ ನುಡಿಸಿದಡೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸಕಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಬಸವಸ್ತೋತ್ರ ತ್ರಿವಿಧಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಘಟ್ಟವನ್ನು ನಾವು ತಲುಪಿದ್ದೇವೆ. ಬಸವಸ್ತೋತ್ರ ತ್ರಿವಿಧಿಯಲ್ಲಿ 125 ತ್ರಿಪದಿಗಳು ಅಂತ ನಾವು ಅಷ್ಟೇ ಯೋಚನೆ ಮಾಡೋದಲ್ಲ, ಅದನ್ನು 3 ಭಾಗವಾಗಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ಬೋದು. ಸಿದ್ದರಾಮ ಶಿವಯೋಗಿಗಳು ಆ ಲೆಕ್ಕದಲ್ಲಿ ಅದನ್ನು ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ಮೊದಲನೆಯದಾಗಿ ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥ ಆ ಲಿಂಗ ಪ್ರಜ್ಞೆಯ ನೆಲೆಯನ್ನು, ಆ ನಿರಾಕಾರವಾಗಿರ್ತಕ್ಕಂಥ ನೆಲೆಯನ್ನು ಸಾಕಾರಗೊಳಿಸಿಕೊಂಡು ವಿಶೇಷವಾದ ರೀತಿಯಲ್ಲಿ ಹೇಗೆ ಅಪ್ಪ ಬಸವಣ್ಣನವರು ಆ ಒಂದು ಮಾತು ಮನಗಳಿಗೆ ಅತ್ತತ್ತ ಮೀರಿದ ವಿಷಯವನ್ನು ಯಾವ ರೀತಿ ನಮಗೆ ಅನುಭವಕ್ಕೆ ತಂದುಕೊಟ್ರು ಅನ್ನುವಂಥ ಭಾಗ ಒಂದು ಭಾಗ ಆದರೆ, ಅಂತಹ ನೆಲೆಯನ್ನು ತಲುಪಿದ ಅಪ್ಪ ಬಸವಣ್ಣನಿಂದ ನಾನು ಏನು ಕಲಿತೆ ಅಂತ ಅನ್ನುವಂಥ ವಿಧಾನ, ನನ್ನ ಮೇಲಾದಂಥ ಪ್ರಭಾವ ಏನು ಅಂತ ಅನ್ನುವಂಥದ್ದು ಒಂದು ಭಾಗ. ಅಪ್ಪ ಬಸವಣ್ಣನವರ ಬದುಕಿನ ಅಂತರಂಗದ ಬೆಳಕಿನ ಆ ವಿಶೇಷವಾಗಿರುವಂಥ ನೆಲೆಯನ್ನು, ಸಹಜವಾಗಿ ಅವರ ಬದುಕನ್ನು ನಮ್ಮ ಮುಂದೆ ತೆರೆದಿಟ್ಟಂಥ ಬದುಕಿನ ಬೆಳಕನ್ನು ನಮ್ಮ ಅಂತರಂಗಕ್ಕೆ ತಲುಪಿಸುವಂಥ ವ್ಯವಸ್ಥೆ ಅದು. ಅಪ್ಪ ಬಸವಣ್ಣನವರು ತಮ್ಮ ಈ ಸಾಧನೆಯ ಪಥದಲ್ಲಿ ಎಲ್ಲರಿಗೆ ಮಾರ್ಗದರ್ಶಕರಾಗಿ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಅಂತ ಹೇಳಿ ಅನುಭವ ಮಂಟಪದ ಅಧ್ಯಕ್ಷರಿಂದ ಅನುಭವ ಮಂಟಪದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದಂಥ ಆ ಒಂದು ನೆಲೆಯಲ್ಲಿ ಅದರ ಅಂತರಂಗವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಕಳೆದ ಬಾರಿ ಅವರಿಂದ ನಾವು ನೋಡಿದ್ವಿ ಅಪ್ಪ ಬಸವಣ್ಣನವರು ತಮ್ಮ ಬದುಕಿನಲ್ಲಿ ಹೇಗೆ ಬೆಳಕಾದರು ಅಂತ ಅನ್ನುವಂಥ ಒಂದು ವಿಚಾರ. ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ ಆಗದ ಅರಸನು ಕಳೆದು ಕಂಗೊಳಿಸಿದನು ಯೋಗಿ ಗುರು ಬಸವನೈ ಯೋಗಿನಾಥ.
ಅವರು ತಮ್ಮ ಲೋಕಲೀಲೆಯನ್ನು ಮುಗಿಸಿ ಮಹಾಲಿಂಗದಲ್ಲಿ ಬೆಳಕಾಗಿ ಅವರು ಸೇರಿ ಹೋದರು. ಆದರೆ ಅಪ್ಪ ಬಸವಣ್ಣನವರು ಸಹಜವಾಗಿ ಅವರು ಹೇಳ್ತಾರೆ, ಹುಟ್ಟು ಸಾವು ಅಂತನ್ನುವಂಥ ನೆಲೆಯನ್ನೇ ಅವರು ಸಂಪೂರ್ಣವಾಗಿ ಬೇರೆ ರೀತಿಯಿಂದ ಅರ್ಥ ಮಾಡಿದ್ದಾರೆ. ಅವರ ಒಂದು ವಚನದಲ್ಲಿ ಹೇಳೋದಾದರೆ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಜನನವಾದರೆ ಪಾದೋದಕ ಪ್ರಸಾದವ ಕೊಂಬೆ, ಮರಣವಾದರೆ ನಿಮ್ಮ ಶ್ರೀ ಚರಣದಲ್ಲಿರುವೆ. ಬಾವನ್ನದ ವೃಕ್ಷವು ಊರೊಳಗಿದ್ದರೂ ಅಡವಿಯೊಳಗಿದ್ದರೂ ಫಲ ಒಂದೇ ಕೂಡಲ ಸಂಗಮ ದೇವ. ಈ ವಚನವನ್ನು ನಾವು ಶಾಬ್ದಿಕವಾಗಿ ಬೌದ್ಧಿಕವಾಗಿ ಅಲ್ಲ, ಆನುಭಾವಿಕ ನೆಲೆಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದರ ಪರಿಣಾಮ ಏನು ಅಂತ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಅಪ್ಪ ಬಸವಣ್ಣನವರು ನಿರಾಕಾರ ಸ್ಥಿತಿಯನ್ನು ತಲುಪಿದಾಗ, ಲೋಕವನ್ನೆಲ್ಲ ಅವಲೋಕಿಸದೆ ನಿಂದಲ್ಲಿ ಬೇಕು ಮಾಡಿದೆನೆನ್ನ ಬಸವಲಿಂಗ, ಮಕುಟ ಮಂಡಲದಲ್ಲಿ ಮನೆಗಟ್ಟಿ ನಿಂದನು ಅಕಳಂಕ ಬಸವನೈ ಯೋಗಿನಾಥ. ಅವರು ಸಂಪೂರ್ಣವಾಗಿ ಮಹಾಲಿಂಗದ ನೆಲೆಯಲ್ಲಿ ನಿರಂಜನ ಸ್ವರೂಪದಲ್ಲಿ ನಿಷ್ಕಲ ರೂಪಿನಲ್ಲಿ ನಿಂತಹ ಒಂದು ವ್ಯವಸ್ಥೆಯನ್ನು ಕುರಿತು ಮುಂದಿನ ಪದ್ಯಗಳಲ್ಲಿ ಆ ಬಸವಣ್ಣನವರ ಒಂದು ಲೋಕಲೀಲೆಯ ನಂತರದ ವಿಶೇಷವಾಗಿರುವಂಥ ಅಕಳಂಕ ಗುಣನಿಧಿಯ ವಿಶಿಷ್ಟವಾಗಿರುವಂಥ ವ್ಯವಸ್ಥೆಯನ್ನು ಇಲ್ಲಿ ನಮ್ಮ ಮುಂದೆ ಕಟ್ಟಿಕೊಡ್ತಾರೆ ಸಿದ್ದರಾಮ ಶಿವಯೋಗಿಗಳು. ಅಪ್ಪ ಬಸವಣ್ಣನವರು ಹೇಗಿದ್ರು ನಮ್ಮ ಮುಂದೆ? ಅಂಗವಿಡಿದ ಲಿಂಗ, ಲಿಂಗವಿಡಿದ ಅಂಗ, ಅಂಗಲಿಂಗದ ಭೇದ ವಿನಿತು ಕಾಲ, ಅಂಗಗುಣ ಮನ ಲಿಂಗ ತಲ್ಲೀಯವಾಗದು ಆ ಬಸವ. ಅದನ್ನು ಆವಾಗೇನಾಯಿತು ಅಂದರೆ, ಆ ಬಸವಲಿಂಗನೆಂದರಿದನೆ ಈ ಯೋಗಿನಾಥ. ಅಂಗವಿಡಿದ ಲಿಂಗ, ಲಿಂಗವಿಡಿದ ಅಂಗ, ಅಂಗಲಿಂಗದ ಭೇದ ವಿನಿತು ಕಾಲ. ಅಂಗಲಿಂಗ ಸಮರಸ ಅಂತ ಹೇಳಿ ಅಂಗ ಹೊರಗಿನ ರೂಪ ಸ್ಥೂಲವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಚೈತನ್ಯ ಸ್ವರೂಪವಾಗಿ ಪ್ರಾಣ ಸ್ವರೂಪವಾಗಿ ಇರ್ತಕ್ಕಂಥದ್ದು ಅದು ಇದು ಅಂತ ಹೇಳಿ ಎರಡನ್ನ ಅಂಗ ಲಿಂಗ ಅಂತ ಹೇಳಿ ಬೇರಿಟ್ಟು ನೋಡುವುದು ಎಷ್ಟು ಕಾಲ? ಅಂಗಗುಣ ಮನ ಲಿಂಗದ ತಲ್ಲೀಯವಾಗಲು ಆ ಬಸವಲಿಂಗವೆಂದರಿದೆನೆ ಈ ಯೋಗಿನಾಥ. ಯಾವಾಗ ಅಂಗಗುಣಗಳು ಸಂಪೂರ್ಣವಾಗಿ ಮನಸ್ಸಿನ ನೆಲೆಯಲ್ಲಿ ಲಿಂಗದಲ್ಲಿ ತನ್ಮಯತೆಯ ನೆಲೆಯನ್ನು ಬಂದಾಗ ಬಸವ ಅಂಗವಾಗಿ ಉಳಿಲಿಲ್ಲ, ಬಸವಲಿಂಗ ಅಂತ ಅನ್ನುವಂಥ ನೆಲೆಯಲ್ಲಿ ನೋಡಿ ನಾವು ಹೇಳ್ತೇವೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಂದರೆ ಯಾವತ್ತೂ ಬೇರ್ಪಡಿಸಲಾಗದೇ ಇರತಕ್ಕಂಥ ಒಂದು ಅದ್ಭುತವಾದ ನೆಲೆಯನ್ನು ಕಂಡುಕೊಳ್ಳುವಂಥ ನಿಧಾನ ಇದೆಯಲ್ಲ, ಅದು ಬಸವಲಿಂಗ ಪ್ರಭೆ. ಅಲ್ಲಿ ನನಗೆ ಆ ರೀತಿ ಬಸವಣ್ಣ ಗೋಚರವಾದರು ಅಂತ ಹೇಳ್ತಾರೆ. ಅಂಗಗುಣ ಮನ ಲಿಂಗ ತಲ್ಲೀಯವ ಬಸವಲಿಂಗವೆಂದರಿದೆನೆ ಯೋಗಿನಾಥ. ಮುಂದೆ ಅದನ್ನೇ ಇನ್ನು ಹೇಳ್ತಾರೆ, ಅಂಗಲಿಂಗದಿ ಭರಿತ. ಅಂಗಲಿಂಗ ಸಂಬಂಧದ ವ್ಯವಸ್ಥೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಅಂಗ ಲಿಂಗದಿ ಭರಿತ, ಲಿಂಗ ಅಂಗದಿ ಭರಿತ, ಸಂಗನ ಮೂರ್ತಿ ಶ್ರೀ ಬಸವಲಿಂಗ. ನೋಡಿ, ಅಂಗ ಸಂಪೂರ್ಣವಾಗಿ ತನ್ನನ್ನು ಲಿಂಗದಲ್ಲಿ ಸೇರಿಸ್ಕೊಂಡ್ಬಿಟ್ಟಿದೆ. ಆ ಲಿಂಗಪ್ರಭೆ ಸಂಪೂರ್ಣವಾಗಿ ಅಂಗದಲ್ಲಿ ಸೇರಿ ಹೋಗಿದೆ. ಈ ಅಂಗಲಿಂಗಗಳೆರಡೂ ಒಟ್ಟು ಸೇರಿ ಅವೆರಡನ್ನು ಬೇರ್ಪಡಿಸಿ ಇಡಲಾಗದೇ ಇರತಕ್ಕಂಥ ನೆಲೆಯಲ್ಲಿ ಬಂದಾಗ ಅದು ಸಂಗನ ಮೂರ್ತಿ ಶ್ರೀ ಬಸವಲಿಂಗ. ನಾವು ಹೇಳ್ತೇವೆ ಸಹಜವಾಗಿ ಬಸವಣ್ಣನವ್ರು ಹೇಳಬೇಕಾದ್ರೆ ಸಂಗನ ಬಸವಣ್ಣ ಅಂತ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಸಂಗನ ಬಸವಣ್ಣ ಬಸವಣ್ಣ ಅಂತ ಹೇಳುವಂಥ ಲೆಕ್ಕದಲ್ಲಿ ನೋಡಿ, ಆ ಸಂಗನ ಬಸವಣ್ಣ ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಎಷ್ಟು ಸಹಜವಾದ ರೀತಿಯಲ್ಲಿ ಹೇಳ್ತಾರೆ. ಅಂಗಲಿಂಗದಿ ಭರಿತ, ಲಿಂಗವಂಗದಿ ಭರಿತ, ಅಂಗಗುಣ ಮನ ಲಿಂಗದಲ್ಲಿ ತಲ್ಲೀಯವಾದಾಗ ಏನಾಗ್ತದೆ? ಅಂಗಲಿಂಗದಿ ಭರಿತ, ಲಿಂಗವಂಗದಿ ಭರಿತ, ಸಂಗನ ಮೂರ್ತಿ ಶ್ರೀ ಬಸವಲಿಂಗ. ಆಗ ಏನಾಯಿತು? ಅಂಗದಿ ನಿಜ ತತ್ಸಂಗ ಷಷ್ಠಲ ಭರಿತ, ಸಂಗನ ಬಸವಣ್ಣನೈ ಯೋಗಿನಾಥ. ಅಂಗದ ನೆಲೆಯಲ್ಲಿ ಅಂಗದಿ ನಿಜ ಸತ್ಸಂಗ, ಅಂಗ ಸಂಪೂರ್ಣವಾಗಿ ಲಿಂಗದಲ್ಲಿ ಸಹಜವಾದ ರೀತಿಯಲ್ಲಿ ನಿಜ ಸ್ವರೂಪವನ್ನು ಸೇರಿದಾಗ ಅದೇನಾಗುತ್ತೆ ಅಂತಂದರೆ ಷಷ್ಠಲ ಭರಿತವಾಗಿ, ಅಂದರೆ ಅಂಗ ಲಿಂಗ ಸ್ವರೂಪವನ್ನು ತಾಳಬೇಕಾದ್ರೆ
ಅದು 6 ಹಂತಗಳನ್ನು ಮೀರ್ತಾ ಹೋಗಬೇಕು ಅಂತ. ನೋಡಿ, ಷಟ್ಚಕ್ರಗಳನ್ನು ನಾವು ಹಿಂದೆನೂ ಮಾತಾಡಿದ್ದೇವೆ. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಇವು 6 ಚಕ್ರಗಳು. ಆಧಾರ ಅಂತ ಹೇಳಿದ್ರೆ ನಮ್ಮ ಸಾಧನೆಯ ಒಂದು ಪ್ರಾಥಮಿಕ ಹಂತ. ನಾವು ನೆಲದ ಆಧಾರದ ಮೇಲೆ ನಾವು ನಿಂತಿದ್ದೇವೆ, ನಾವು ಮನೆ ಕಟ್ತೇವೆ ಇತ್ಯಾದಿ. ಆ ರೀತಿ ಈ ಜಗತ್ತಿನಲ್ಲಿ ಲೀಲಾಪುರುಷನಾಗಿ ಹುಟ್ಟು ಬಂದದ್ದು ಮನುಷ್ಯನ ರೂಪದಲ್ಲಿ, ಆಕಾರದಲ್ಲಿ. ಅದು ಆಧಾರವಾದರೆ, ಆಧಾರಕ್ಕೆ ಇರತಕ್ಕಂಥ ಮೂಲ ಚೈತನ್ಯ ಶ್ರದ್ಧೆ. ನಾವು ಈ ಲಿಂಗಪ್ರಭೆಯಲ್ಲಿ ಸಂಪೂರ್ಣವಾಗಿ ತಾನು ತನ್ಮಯಗೊಳ್ಳಬೇಕು ಅಂತ ಅನ್ನುವಂಥ ವ್ಯವಸ್ಥೆಯನ್ನು ಹೇಳುವಂಥ ನೆಲೆಯಲ್ಲಿ, ಅದು ಶ್ರದ್ಧೆಯ ನೆಲೆಯಲ್ಲಿ ಅದು ಕಂಡುಬರುತ್ತೆ. ಆಧಾರ ಆದಮೇಲೆ ಸ್ವಾಧಿಷ್ಠಾನ. ಸ್ವಾಧಿಷ್ಠಾನ ಅಂತಂದರೆ ಅದು ಚಕ್ರ ಅಂತ ಅನ್ನೋದು ಅಷ್ಟೇ ಅಲ್ಲ, ಅದರ ಅರ್ಥನೂ ಬಹಳ ಸ್ವಾರಸ್ಯ ಇದೆ. ಸ್ವ ಅಧಿಷ್ಠಾನ, ತನ್ನನ್ನು ತಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. ಇದನ್ನೇ ನಿಜಗುಣ ಶಿವಗಳು ಹೇಳ್ತಾರೆ, ತನ್ನ ನಿಜ ಸ್ಥಿತಿ ತಾನೇನೆಂದು ಅಂತ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾರೆ. ತನ್ನ ನಿಜ ಸ್ಥಿತಿ ತಾನೇನು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದು ಸ್ವ ಅಧಿಷ್ಠಾನ. ಲೌಕಿಕವಾಗಿ ನಾವು ಹೇಳೋದಾದ್ರೆ, ಚೆನ್ನಾಗಿ ಒಂದು ಕಡೆ ಮಲಗಿರ್ತೀವಿ. ನಾವು ಮಲಗಿರ್ಬೇಕಾದ್ರೆ ನಮಗೆ ಆಶ್ರಯ ಎಲ್ಲೋ ಒಂದು ಕಡೆ, ನಮ್ಮ ಮನೆಯಲ್ಲೋ, ಹೋಟ್ಲ್ನಲ್ಲೋ ಎಲ್ಲೋ ಮಲಗಿದ್ದೀವಿ. ಆದರೆ ಎಚ್ಚರವಾಗ ಸನ್ನಿವೇಶದಲ್ಲಿ ನಾನು ಎಲ್ಲಿ ಮಲಗಿದ್ದೇನೆ, ಹೇಗೆ ಮಲಗಿದ್ದೇನೆ, ಏಕೆ ಮಲಗಿದ್ದೇನೆ ಅಂತನ್ನುವ ವಾಸ್ತವ ಪ್ರಜ್ಞೆಯ ಕಡೆ ನಮ್ಮ ಚಿತ್ತ ಹೋಗ್ತದಲ್ಲ, ಇದು ಸ್ವ ಅಧಿಷ್ಠಾನ. ತನ್ನ ನಿಜ ಸ್ಥಿತಿಯನ್ನು ತಾನು ತಿಳ್ಕೊಳ್ಳೋದು. ನಾನು ಮನೆಯಲ್ಲಿ ಮಲಗಿದ್ದೀನ, ನೆಲದ ಮೇಲೆ ಮಲಗಿದ್ದೀನ, ಎಲ್ಲಿ ಮಲಗಿದ್ದೇನೆ ಅಂತ ತಿಳ್ಕೊಂಡು ತನ್ನ ನೆಲೆಯನ್ನು ಗಟ್ಟಿ ಮಾಡ್ಕೊಳ್ಳೋದಿದೆಯಲ್ಲ, ಇದು ಸ್ವ ಅಧಿಷ್ಠಾನ. ಈ ಸ್ವಾಧಿಷ್ಠಾನದ ನೆಲೆಯಲ್ಲಿ ಮುಂದೆ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ. ಮಣಿಪೂರಕ ಅಂತ ಹೇಳಿದ್ರೆ ಚೆದರಿ ಹೋಗಿರ್ತಕ್ಕಂಥ ನಮ್ಮ ಮನಸ್ಸಿನ ಚಿಂತನೆಯ ಒಂದೊಂದು ಕಣಗಳನ್ನು ಒಂದು ಕಡೆ ಸೇರಿಸಿ ಅದನ್ನು ವಿಶಿಷ್ಟವಾದಂಥ ರೀತಿಯಲ್ಲಿ ಶಕ್ತಿ ಸಂಪನ್ನವಾಗಿ ಮಾಡಿಕೊಳ್ಳೋದಿದೆಯಲ್ಲ, ಇದು ಮಣಿಪೂರಕ. ಮಣಿಪೂರಕದ ನೆಲೆಯಿಂದ ಅದಾದ ಮೇಲೆ ನಮ್ಮ ಕಾರ್ಯಕ್ರಮಗಳು, ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳನ್ನು ಪರಿಶುದ್ಧವಾಗಿ ಮಾಡಿಕೊಳ್ಳೋದಿದೆಯಲ್ಲ, ಅದು ಮಣಿಪೂರಕ. ಆದಮೇಲೆ ವಿಶುದ್ಧಿ. ನೋಡಿ, ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಆಮೇಲೆ ಅನಾಹತ. ಅನಾಹತದ ನೆಲೆ ಬಂದಾಗ, ಅನಾಹತ ಅಂದ್ರೇನು? ನಾವು ಮಾಡೋದನ್ನೆಲ್ಲ ಮಾಡಿದ್ದೇವೆ, ಯಾವುದೂ ವ್ಯತ್ಯಾಸ ಇಲ್ಲ, ಮೇಲಿಲ್ಲ, ಕೆಳಗಿಲ್ಲ, ಆಗಿಲ್ಲ, ಹೋಗಿಲ್ಲ, ತಪ್ಪು ತಡೆ ಇಲ್ಲ ಅಂತ ಅನ್ನುವಂಥ ನೆಲೆಯಲ್ಲಿ ದ್ವಂದ್ವ ಒಳೆದು ಯಾವುದೇ ಸಂಕಲ್ಪ ವಿಕಲ್ಪಗಳ ಒತ್ತಡ ಇಲ್ಲದೆ ಇರತಕ್ಕಂಥ ನೆಲೆ ಇದೆಯಲ್ಲ, ಅದು ಅನಾಹತ. ಅನಾಹತ ಆದಮೇಲೆ ನಾನು ಪರಿಶುದ್ಧ, ಅಲ್ಲಿ ಬೇರೆ ಇನ್ಯಾವುದು ಬೇರೆ ವ್ಯವಸ್ಥೆ ಇಲ್ಲ, ಅದು ವಿಶುದ್ಧಿ. ನೋಡಿ, ಆಜ್ಞಾಚಕ್ರ ಅದು ಮುಂದಕ್ಕೆ, ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ. ವಿಶುದ್ಧಿ ಆದಮೇಲೆ ತಾನು ಸಂಪೂರ್ಣವಾಗಿ ತನ್ನ ಈ ನೆಲೆಯಿಂದ ಈ 6 ಚಕ್ರಗಳನ್ನು ಮೀರಿ ಮುಂದಕ್ಕೆ ಹೋಗ್ತಕ್ಕಂಥ ನೆಲೆಯಲ್ಲಿ ತಲುಪೋದಿದೆಯಲ್ಲ, ಇದು ಆಜ್ಞಾಚಕ್ರ. ತನ್ನ ಮುಂದಿನ ಸಾಧನೆಗೆ ಅಂದರೆ ಮಾರ್ಗಗಳೆಲ್ಲವನ್ನು ಮೀರಿದ ಕ್ರಿಯೆಯನ್ನು ತಲುಪುವಂಥ ವಿಧಾನ ಇದೆಯಲ್ಲ, ಅದು ಆಜ್ಞಾಚಕ್ರದ ಮುಂದಿನ ನೆಲೆಯನ್ನು ಅವರು ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ಅಂಗದಿ ನಿಜ ತತ್ಸಂಗ ಷಷ್ಠಲ ಭರಿತ ಸಂಗನ ಬಸವಣ್ಣನ ಯೋಗಿನಾಥ. ಅಲ್ಲಿ ಷಷ್ಠಲದ ನೆಲೆಯನ್ನು ದಾಟಿ ನಿಂತ ಅಲ್ಲಿ ಮುಂದಕ್ಕೆ ಏನಾಯಿತು ಅದನ್ನು ಅಲ್ಲಿ ಬಹಳ ವಿಶೇಷವಾಗಿ ಮುಂದೆ ಹೇಳ್ತಾರೆ. ಅಂಗವೆಲ್ಲವೂ ಲಿಂಗವಾಯಿತು, ಅಂಗವೆಲ್ಲವೂ ಲಿಂಗ, ಲಿಂಗವೆಲ್ಲವೂ ಅಂಗ. ನೋಡಿ, ಅದನ್ನ ಮತ್ತೆ ಹೇಳ್ತಾರೆ. ಹಿಂದೆ ಹೇಳಿದ್ರು ಅಂಗ ಲಿಂಗದಿ ಭರಿತ, ಲಿಂಗ ಅಂಗದಿ ಭರಿತ ಅಂತ ಹೇಳಿದ್ರು. ಇಲ್ಲಿ ಆ ರೀತಿ ಹೇಳ್ತಾ ಇಲ್ಲ ಈ ಪದ್ಯದಲ್ಲಿ. ಅಂಗವೆಲ್ಲವೂ ಲಿಂಗ, ಲಿಂಗವೆಲ್ಲವೂ ಅಂಗ, ಮಂಗಳಾತ್ಮಕ ಗುರುವೇ ಬಸವ ತಂದೆ. ಅಲ್ಲಿ ಅಂಗಲಿಂಗ ಅನ್ನೋ ದ್ವಂದ್ವ ಇಲ್ಲ. ಇದನ್ನೇ ಶರಣರು ಹೇಳ್ತಾರೆ, ಎರಡು ಅಳಿದು ಕೂಡುವುದು. ಇದನ್ನೇ ಸಮರಸ ಅಂತ ಹೇಳುವಂಥದ್ದು. ಸಮರಸ ಭಕ್ತಿ ಅಂತ ಅನ್ನುವಂಥದ್ದು ನೋಡಿ ಈ ನೆಲೆಯಲ್ಲಿ ಬರ್ತದೆ. ಏನು ಅಂತಂದರೆ ಅಲ್ಲಿ ಯಾವುದು ಬೇರೆ ಅಂತ ಅನ್ನುವಂಥ ನೆಲೆಯೇ ಇಲ್ಲ. ಅಲ್ಲಿ ಮಂಗಳಾತ್ಮಕ ಗುರುವೇ ಬಸವಲಿಂಗ. ಅಲ್ಲಿ ಅಂಗ ಲಿಂಗ ಅಂತ ಅನ್ನುವಂಥ ದ್ವಂದ್ವವೇ ಇಲ್ಲ. ಎರಡು ಸಹಜ ಸಮನ್ವಯದಲ್ಲಿ ಸಮರಸವಾಗಿರ್ತಕ್ಕಂಥ ನೆಲೆ. ಅಂಗ ಷಷ್ಠಲದಲ್ಲಿ ಲಿಂಗ ಷಷ್ಠಲ ಭರಿತ. ನೋಡಿ, ಅಂಗ ಷಷ್ಠಲ ಅಂತ ಹೇಳಿದ್ರೆ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಅಂತ ನಾವು ಹೇಳಿದ್ವಿ.
ಅದರೊಳಗಿರ್ತಕ್ಕಂಥ ಚೈತನ್ಯವನ್ನು ಆಚಾರಲಿಂಗ, ಗುರುಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತ ಹೇಳಿದ್ವಿ. ಇವೆರಡೂ ಸಹ ಸಾಧನೆಯ ನೆಲೆಯಲ್ಲಿ ಬೇರೆ ಬೇರೆಯಾಗಿ ಕಂಡರೂ ಸಹ ಇವೆರಡೂ ಸಹಜ ರೀತಿಯಲ್ಲಿ ಸಮನ್ವಯಗೊಂಡು ಎರಡಳಿದು ಕೂಡಿದ ನೆಲೆ ಇದೆಯಲ್ಲ, ಅದನ್ನು ಸಂಗನ ಬಸವಣ್ಣ ಅಂತ ಕರೀತಾರೆ. ಸಂಗನ ಬಸವ ಅಂತ ಹೇಳಿದ್ರೆ ಆ ಅಂಗಲಿಂಗಗಳೆರಡೂ ಸಹಜ ಸಮನ್ವಯತೆಯಲ್ಲಿ ತಾನು ತಾನಾಗಿ ತನ್ನದೇ ನೆಲೆಯಲ್ಲಿ ಸಹಜ ಸ್ವರೂಪದಲ್ಲಿ ಕಾಣುವಂಥದ್ದಿದೆಯಲ್ಲ, ಇದು ಸಂಗನ ಬಸವಣ್ಣ. ಮುಂದೆ ಹೇಳ್ತಾರೆ, ನಡೆಯು ನೀನೇ ಬಸವ, ನುಡಿಯು ನೀನೇ ಬಸವ, ನಡೆನುಡಿಗೆ ಕರ್ತನು ನೀನೇ ಬಸವ, ಎಡೆಬಿಡುವಿಲ್ಲದೆ ಸರ್ವಾಂಗದೊಳು ಭರಿತ ಮೃಡಮೂರ್ತಿ ಬಸವನೈ ಯೋಗಿನಾಥ. ನೋಡಿ, ಬಸವಣ್ಣವರು ಬಹಳ ಸೂಕ್ಷ್ಮವಾಗಿ ನಮಗೆ ಸರಳವಾಗಿ ಹೇಳ್ತಾರೆ, ನಡೆ ಮತ್ತು ನುಡಿ ಇವುಗಳಲ್ಲಿ ಸಮನ್ವಯ ಇರಬೇಕು ಅಂತ. ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ ಅಂತ ಅನ್ನುವಂಥ ಮಾತನ್ನು ಅವರು ಹೇಳ್ತಾರಲ್ಲ, ಅಲ್ಲಿ ನಡೆ ಮತ್ತು ನುಡಿ ಅಂತ ಅನ್ನುವಂಥದ್ದು ಆಚರಣೆ ಮತ್ತು ತಿಳುವಳಿಕೆಯಲ್ಲಿ ಬೇರೆ ಬೇರೆಯಾಗಿ ನಮಗೆ ಗೋಚರವಾದರೂ ಸಹ ನಡೆನುಡಿಗಳೆರಡೂ ಸಹಜವಾದ ರೀತಿಯಲ್ಲಿದೆ. ನಡೆಯಲ್ಲಿಯೂ ಯಾವುದೇ ವ್ಯತ್ಯಾಸ ಇಲ್ಲ, ನುಡಿಯಲ್ಲಿಯೂ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ದರಿಂದ ನಡೆಯು ನೀನೇ ಬಸವ. ಹೊರಗಡೆ ಸ್ಥೂಲವಾಗಿ ಕಾಣ್ತಕ್ಕಂಥ ನಡೆ ಅನ್ನೋದು ಇದೆಯಲ್ಲ, ಅದು ನೀನೇ. ಅಷ್ಟೇ ಅಲ್ಲ, ನುಡಿಯು ನೀನೇ ಬಸವ, ನೀನೇನು ಹೇಳ್ತೀಯ ಅದು ಸಹ ನೀನೇ ಬಸವ, ನಡೆನುಡಿಗೆ ಕರ್ತನು ನೀನೇ ಬಸವ. ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಹೇಳುವಾತ ನಾನಲ್ಲ ಅಂತ ಅನ್ನುವಂಥ ಪ್ರಶ್ನೆ ಇದ್ರೂ ಸಹ ಆ ನಡೆನುಡಿಗಳೆರಡೂ ಸಹ ಸಹಜವಾದ ರೀತಿಯಲ್ಲಿ ನಿನ್ನ ಶಿವ ಸಂಕಲ್ಪದಲ್ಲಿ ಮೂಡಿ ಬಂದದ್ದು ಅಂತ ಅನ್ನುವಂಥ ನೆಲೆಯನ್ನು ಇಲ್ಲಿ ಹೇಳ್ತಾರೆ. ಎಡೆಬಿಡುವಿಲ್ಲದೆ ಸರ್ವಾಂಗದೊಳು ಭರಿತ, ಅಲ್ಲಿ ಸಹಜ ಸಮನ್ವಯದ ನೆಲೆಯಲ್ಲಿ ಬಿಚ್ಚಿ ಬೇರಿರಿಸಲಾಗದೇ ಇರತಕ್ಕಂಥ ಒಂದು ನೆಲೆಯಲ್ಲಿ ಸರ್ವಾಂಗದೊಳು ಭರಿತ ಮೃಡಮೂರ್ತಿ ಬಸವನೈ ಯೋಗಿನಾಥ. ನೋಡಿ, ಈ ಮೂಲ ಸ್ವರೂಪವನ್ನು ನಾದ ಬಿಂದು ಕಲೆ ಅಂತ ಅನ್ನೋಂಥ ರೀತಿಯಲ್ಲೂ ನಾವು ಹೇಳ್ತೇವೆ. ನಾದ ಬಿಂದು ಕಲೆ, ಆವು ಅಕ್ಷರಗಳು ಅಂತ ಅಂದ್ಬಿಟ್ಟು ಅದಕ್ಕೆ ಅಕ್ಷರ ಸ್ವರೂಪವನ್ನು ನಾವು ಕೊಡ್ತೇವೆ. ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ, ಇದು ಬಸವಣ್ಣ ಲಿಂಗೈಕ್ಯನಾದ ನಂತರ, ಬಸವಣ್ಣ ಸಂಪೂರ್ಣವಾಗಿ ನಿಷ್ಪತ್ತಿಯಾದ ನಂತರ ಆ ಬಸವ ಪ್ರಜ್ಞೆಯ ಆಳ ಅಂತರಂಗ ವಿಶೇಷ ಅದನ್ನೆಲ್ಲವನ್ನು ಒಟ್ಟು ಸೇರಿಸಿ ಆ ಬಸವ ಪ್ರಜ್ಞೆಯ ಸಹಜ ಮೂರ್ತ ಸ್ವರೂಪವನ್ನು ಆಧ್ಯಾತ್ಮಿಕದ ಆನುಭಾವಿಕ ನೆಲೆಯ ಅತ್ಯಂತಿಕ ರೂಪದಲ್ಲಿ ಇಲ್ಲಿ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಇದು ಶಬ್ದಾಡಂಬರಕ್ಕೆ ಮೀರಿರ್ತಕ್ಕಂಥದ್ದು. ನಾವು ಎಷ್ಟು ಮಾತಾಡ್ತೇವೆ, ಮಾತು ಹಿಂದೆ ಉಳಿಯುತ್ತೆ, ಅದರ ಮುಂದೆ ಮೌನ ಆ ನೆಲೆಯಲ್ಲಿ ಸಾಧಿಸಿರುತ್ತೆ. ಆ ಮೌನ ಸ್ವರೂಪದ ನೆಲೆಯನ್ನು ಇಲ್ಲಿ ಸಹಜವಾದ ರೀತಿಯಲ್ಲಿ ಹೇಳ್ತಾರೆ. ನೋಡಿ ಎಷ್ಟು ಸ್ವಾರಸ್ಯ. ಬಿಂದು ರೂಪನು ಬಸವ, ನಾದರೂಪನು ಬಸವ, ಆನಂದ ರೂಪನು ಬಸವ ಬಸವಲಿಂಗ. ನಾದ ಬಿಂದು ಕಲೆ ಅಂತ ನಾವು ಹೇಳ್ತೇವೆ. ನಾದ ಅಂತಂದರೆ ಸಹಜವಾಗಿರ್ತಕ್ಕಂಥ ಶಬ್ದ ತರಂಗಗಳು. ಆ ಶಬ್ದ ತರಂಗಗಳು ಒಂದು ಕಡೆ ಏಕತ್ರಿತವಾದಾಗ ಅದೇನಾಗುತ್ತೆ ಅಂದರೆ ನಮಗೆ ನಿರಾಕಾರದಿಂದ ಆಕಾರ ಸ್ವರೂಪಕ್ಕೆ ಅದನ್ನು ತರ್ಬೋದು. ಆ ಆಕಾರ ನಿರಾಕಾರ ಸ್ವರೂಪಗಳೆರಡೂ ಸಹ ಇನ್ನೂ ಕಾನ್ಸಂಟ್ರೇಟ್ ಆದಾಗ ಒಂದು ಚಿತ್ರ ಆಗ್ತದೆ. ಒಂದು ಉದಾಹರಣೆ ಹೇಳೋದು ಅಂತಂದರೆ, ಈ ಲೆಸರ್ ಚಿತ್ರಗಳಿದೆಯಲ್ಲ, ಬೆಳಕಿನ ಕಿರಣಗಳು ಸಹಜವಾಗಿರ್ತದೆ. ಅದನ್ನು ತೀಕ್ಷ್ಣವಾಗಿ ಸಾಂದ್ರವಾದ ರೀತಿಯಲ್ಲಿ ಬೆಳಕಿನ ಕಿರಣಗಳು ಬಂದಾಗ ಬೆಳಕಿನ ಅಲೆ ಕಾಣ್ತದೆ. ಆ ಅಲೆ ಒಂದು ಕಡೆ ಸಂಗ್ರಹ ಆಗಿ ಅದು ಒಂದು ರೀತಿಯಲ್ಲಿ ಚಿತ್ರದ ನೆಲೆ ಬಂದಾಗ ವ್ಯಕ್ತಿಯ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ ಆ ಲೆಸರ್ ಕಿರಣಗಳಿಂದ ಚಿತ್ರವನ್ನು ನಾವು ರಚಿಸ್ಬೋದು. ಅಲ್ಲಿ ವಸ್ತು ಇಲ್ಲ, ಅಲ್ಲಿರೋದು ಲೆಸರ್ ಕಿರಣಗಳು ಮಾತ್ರ. ಕಿರಣಗಳು ಮೊದಲು ಸಹಜವಾಗಿದ್ದು, ನಂತರ ಸಾಂದ್ರತೆಯನ್ನು ಪಡೆದು, ಅದು ನಂತರ ಒಂದು ಆಕಾರವನ್ನು ಪಡೆದು. ಇದು ಯಾಕೆಂದರೆ ಅನುಭವಕ್ಕೆ ಪರಿಚಯ ಇರಲಿ ಅಂತ ಹೇಳಿ ಲೌಕಿಕವಾದ ಉದಾಹರಣೆ ಕೊಡ್ತಾ ಇದ್ದೇನೆ. ಹಾಗೆ ನಾದ ಅಂತ ಅನ್ನುವಂಥದ್ದು ಸಹಜವಾಗಿರುವಂಥ ಒಂದು ಅಂತರಂಗದ ತರಂಗ. ಅದು ಒಂದು ಕಡೆಯಲ್ಲಿ ಅದು ಗಟ್ಟಿಗೊಂಡಾಗ, ಒಂದಕ್ಕೊಂದು ಸಾಂದ್ರತೆಯನ್ನು ಪಡೆದಾಗ ಅದು ನಿರಾಕಾರದಿಂದ ಸಾಕಾರ ಸ್ವರೂಪವನ್ನು ನೋಡಲಿಕ್ಕೆ ಅವಕಾಶ ಆಗುತ್ತೆ. ಅದು ನಮಗೆ ಲೌಕಿಕವಾಗಿರ್ತಕ್ಕಂಥ ಅಲೌಕಿಕವಾಗಿರ್ತಕ್ಕಂಥ ಚಿತ್ರ ಸಂಪತ್ತಿನ ನೆಲೆಯಲ್ಲಿ ಬಂದಾಗ ಅದು ನಾದ ಬಿಂದು ಕಲೆ ಅಂತ ಹೇಳ್ತಾರೆ. ಇವಿಷ್ಟು ಸಹ ಬಸವ ಪ್ರಜ್ಞೆಯಿಂದ ದೂರ ಅಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಿಂದು ರೂಪನು ಬಸವ, ನಾದ ರೂಪನು ಬಸವ, ಆನಂದ ರೂಪನು ಬಸವ ಬಸವಲಿಂಗ.
ಸಂದು ಬೇರಿಲ್ಲದೆ ಸರ್ವಾಂಗದೊಳು ಭರಿತ ತಂದೆ ಬಸವಣ್ಣನೇ ಯೋಗಿನಾಥ. ನಾದ ಬಿಂದು ಕಲೆ ಅಂತ ನಾವು ತಿಳುವಳಿಕೆಗೋಸ್ಕರ ನಾವು ಅದನ್ನು ಬೇರೆ ಬೇರೆಯಾಗಿ ಹೇಳಿದ್ರು ಸಹ ಅದು ಯಾವತ್ತೂ ಸಹ ನಾದ ಬಿಂದುವಿನಿಂದ ಬಿಂದು ಕಲೆಯಿಂದ ಯಾವತ್ತೂ ಬೇರಿರಲಿಕ್ಕೆ ಸಾಧ್ಯವೇ ಇಲ್ಲ. ಸಂದು ಭೇದವಿಲ್ಲದೆ ಸಂದು ಬೇರಿಲ್ಲದೆ ಸರ್ವಾಂಗದಲ್ಲೂ ಭರಿತ ತಂದೆ ಬಸವಣ್ಣನ ಯೋಗಿನಾಥ. ಒಂದು ಭಾವಜ್ಞಾನ ಸಂದಿತ್ತು ಬಸವನಲ್ಲಿ, ನಿಂದಿರ್ದು ನೋಡುವಡೆ ಇಂಬುಗೊಂಡು. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಅದನ್ನೇ ಮತ್ತೆ ಬಿಡಿಸಿ ಹೇಳ್ತಾರೆ. ನಾದ ಬಿಂದು ಕಲೆಗಳ ನೆಲೆ ಇದೆಯಲ್ಲ, ಒಂದು ಭಾವಜ್ಞಾನ ನಿಂದಿತ್ತು ಸಂದಿತ್ತು ಬಸವನಲ್ಲಿ. ನಮಗೆ ಬಸವಣ್ಣ ಅಂತ ಕಾಣ್ತದೆ ಅಂತಂದ್ರೆ ನಮ್ಮ ನಾದ ಬಿಂದು ಕಲೆ, ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಮೂಲ ಸತ್ವಗಳು ಬಸವನ ರೂಪದಲ್ಲಿ, ಕಲಾರೂಪದಲ್ಲಿ ಅದು ನಮಗೆ ಕಾಣಿಸ್ಕೊಳ್ತಾ ಇದೆ. ನಿಂದಿರ್ದು ನೋಡುವಡೆ ಇಂಬುಗೊಂಡು ಸಂದ 36 ಹೊರಬಿಂದು ನಿನ್ನೊಳಗೆ ಲಿಂಗ ನಿಮ್ಮಯ ರೂಪು ಯೋಗಿನಾಥ. 36 ತತ್ವಗಳು ಅಂತ ನಾವು ಹೇಳ್ತೇವೆ. ಅಂತಂದರೆ ಸೃಷ್ಟಿಯ ನೆಲೆಯಲ್ಲಿ, ಆ ಸ್ಥೂಲವಾಗಿರ್ತಕ್ಕಂಥ ನೆಲೆಯಿಂದ ಅಂತರಂಗಿಕ ನೆಲೆಯಲ್ಲಿ ಅದು 36 ತತ್ವಗಳು ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೇವೆ. ಆ 36 ತತ್ವಗಳು ಈ ನಾದ ಬಿಂದು ಕಲೆಗಳ ತರಂಗದ ವ್ಯವಸ್ಥೆಯಲ್ಲಿ ಮೂಡಿ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾತು ಮನಗಳಿಗೆ ಅತ್ತತ್ತ ಮೀರಿದ ಒಂದು ಆನುಭಾವಿಕ ನೆಲೆ. ಆ 36 ತತ್ವಗಳು ಸಂಪೂರ್ಣವಾಗಿ ಅದು ಬಸವ ರೂಪದಲ್ಲಿಯೇ ನಮಗೆ ಕಾಣ್ತಾ ಇದೆ ಅಂತ ಅನ್ನುವಂಥ ಮಾತು ಹೇಳ್ತಾರೆ ನೋಡಿ. ಎಷ್ಟು ವಿಶೇಷವಾದಂಥ ರೀತಿಯಲ್ಲಿ ಆ ಮಾತು. ಸಂದ 36 ಹೊಲನಿಂದ ನಿಮ್ಮೊಳಗೆ ಲಿಂಗ ನಿಮ್ಮಯ ರೂಪು ಬಸವಲಿಂಗ. 36 ತತ್ವಗಳು ಅಂತ ಅನ್ನುವಂಥದ್ದು ಇದೆಯಲ್ಲ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಇವುಗಳ ಅಂತರಂಗ ಬಹಿರಂಗ ಇವೆಲ್ಲ ಸೇರಿ 36 ತತ್ವಗಳು ಅಂತ ನಮ್ಮ ಹಿರಿಯರೇನು ಗುರುತಿಸಿದ್ದಾರೆ ಆಧ್ಯಾತ್ಮಿಕ ನೆಲೆಯಲ್ಲಿ. ಇವೆಲ್ಲದರ ಒಂದೊಂದು ಕಣಗಳು ಸಹ ಬಸವ ಪ್ರಜ್ಞೆಯಿಂದ ಬೇರೆ ಇಲ್ಲ. ಅವಷ್ಟು ಸೇರಿದ್ರೆ ಸೃಷ್ಟಿಯ ಸಾಕಾರ ಸ್ವರೂಪ ಅಂತ ನಾವೇನು ನೋಡ್ತೇವೆ, ಅದೆಲ್ಲವೂ ಸಹ ಸಹಜವಾದ ರೀತಿಯಲ್ಲಿ 36 ತತ್ವಗಳು ನಮಗೆ ಬಸವಾಕ್ಷರತ್ರಯದಲ್ಲಿ ಬಸವಣ್ಣನ ಸಹಜ ರೂಪದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಹೀಗಾಗಿ ಈ ಸೃಷ್ಟಿಯ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ಮೂಲ ಸ್ವರೂಪವೇ ನೀವು ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ನೀನು ನಮಗೆ ಕಾಣಿಸ್ಕೊಂಡೆ. ಯಾವ ರೀತಿ ಕಾಣಿಸ್ಕೊಂಡೆ ಬಸವಣ್ಣ? ನಮ್ಮ ಜೊತೆಲಿದ್ದಲ್ಲ ಹೇಗೆ? ಈ ಅಂತರಂಗದ ಚಿಂತನೆಗಳು ಬಂದಾಗ ಎಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಆ ವಿಷಯಗಳನ್ನು ಹೇಳ್ತಾರೆ ನೋಡಿ. ಒಂದು ಭಾವಜ್ಞಾನ ಸಂದಿತ್ತು ಬಸವನಲ್ಲಿ, ನಿಂದಿರ್ದು ನೋಡುವಡೆ ಇಂಬುಗೊಂಡು ಸಂದ 36 ಹೊಲನಿಂದು ನಿಮ್ಮೊಳಗೆ ಲಿಂಗ ನಿಮ್ಮಯ ರೂಪ ಬಸವಲಿಂಗ ಅಂತ ಹೇಳಿದ್ರಲ್ಲ. ಮುಂದೆ ಹೇಳ್ತಾರೆ, ಕಾಯಗುಣದ ಅವತಾರ ಜೀವ ಗುಣದಲ್ಲಿ ನಿಂದು ಕಾಯ ಭಾವಜ್ಞಾನ ಬಸವನಲ್ಲಿ ಕಾಯ ತುರ್ಯದ ಮಾಟ ಜೀವ ತುರ್ಯಕ್ಕೆ ಸಂದು ಜೀವ ನಿಮ್ಮಲಿ ಅಡಕ ಯೋಗಿನಾಥ. ನೋಡಿ, ಇದು ಹೇಗೆ ಆ ಸಹಜವಾಗಿರ್ತಕ್ಕಂಥ ಅಂತರಂಗಿಕವಾಗಿರ್ತಕ್ಕ ಶಬ್ದಾತೀತವಾದಂಥ ಆ ಒಂದು ತರಂಗಗಳು ನಿಮ್ಮ ರೂಪದಲ್ಲಿ ಹೇಗೆ ಸೇರಿದವು ಅನ್ನೋದನ್ನು ಎಷ್ಟು ಸರಳವಾದ ರೀತಿಯಲ್ಲಿ ಹೇಳ್ತಾರೆ. ಕಾಯಗುಣದ ಅವತಾರ, ಈ ಶರೀರ ಕಾಯ ಹೊರಗಿನ ರೂಪ, ಅದು ಜೀವಗುಣದಲ್ಲಿ ನಿಂತು ಅದು ಸಂಪೂರ್ಣವಾಗಿ ಅದರೊಳಗಿರ್ತಕ್ಕಂಥ ಚೈತನ್ಯದ ನೆಲೆಯಲ್ಲಿ ನಿಂತು ಕಾಯ ಭಾವಜ್ಞಾನ, ಈ ಕಾಯ ಮತ್ತು ಒಳಗಿರ್ತಕ್ಕಂಥ ಚೈತನ್ಯ ಇವೆರಡರ ಸಂದು ಸಂಶಯವಿಲ್ಲದೆ ಇರತಕ್ಕಂಥ ನೆಲೆ ಇದೆಯಲ್ಲ, ಅದು ಬಸವ ಪ್ರಜ್ಞೆ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಎಷ್ಟು ವಿಶೇಷವಾದಂಥ ರೀತಿಯಲ್ಲಿ ಅದು ಕಾಯ ಭಾವಜ್ಞಾನ ಬಸವನಲ್ಲಿ ಕಾಯ ತುರ್ಯದ ಮಾಟ ಜೀವ ತುರ್ಯಕ್ಕೆ ಬಂದು, ಕಾಯ ತಾನು ಮಾಡ್ತಕ್ಕಂಥ ತನ್ನ ಉಸಿರಾಟ, ತನ್ನ ವ್ಯವಸ್ಥೆ, ವ್ಯವಹಾರ ಇದೆಲ್ಲವೂ ಸಹ ಹೊರಗಿನ ಚೈತನ್ಯ ಶರೀರ ಏನೇನು ಕೆಲಸ ಮಾಡ್ತದಲ್ಲ, ಶರೀರದ ಕಣಗಳ ವಿಕಾಸ, ಅದರ ಸ್ವಸ್ಥಾನ, ಇವೆಲ್ಲ ವ್ಯವಸ್ಥೆ ಇದೆಯಲ್ಲ, ಇವೆಲ್ಲವೂ ಸಹ ಜೀವ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಬಂದು ಆ ಜೀವ ಏನಾಯಿತು ಅಂತಂದರೆ ಕಾಯ ಜೀವಗಳೆರಡೂ ಸಹ ಬಸವ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಹಾಲಿಂಗದ ಬೆಳಕಿನಲ್ಲಿ ಬೆಳಕಾಯಿತು.
ಜೀವ ನಿಮ್ಮಯ ಅಡಕ ಯೋಗಿನಾಥ. ಅದನ್ನೇ ಇನ್ನೂ ಮುಂದುವರೆಸಿ ಹೇಳ್ತಾರೆ, ಆರೂಢದಲ್ಲಿ ಆರು ಐಕ್ಯವನು ಐದಿಹರು, ಬಸವಾಕ್ಷರತ್ರಯದಿ ಭವಿಸಿದ ವರ ಶಿಶುವು ಶಶಿಯನೇ ನುಂಗಿ ಶಶಿಯೊಳಗೆ ಬ್ರಹ್ಮಾಂಡ ಪಸರಿಪ್ಪುದ ಕಂಡ ಯೋಗಿನಾಥ. ನೋಡಿ, ಸೃಷ್ಟಿಯ ಆದಿ ವಿಕಾಸವನ್ನೆಲ್ಲ ತಂದು ಒಂದು ವ್ಯಕ್ತಿಯಲ್ಲಿ ತರ್ತಕ್ಕಂಥದ್ದು ಸೃಷ್ಟಿಯ ಆಕಾರದ ಸ್ವರೂಪ. ಸೃಷ್ಟಿ ಸಂಪೂರ್ಣವಾಗಿ ಆ ವ್ಯಷ್ಟಿ ಅಂದರೆ ಚಿಕ್ಕದಾಗಿರ್ತಕ್ಕಂಥದ್ದು ಸಮಷ್ಟಿಯಲ್ಲಿ ಬೆರೆಯುವ ರೂಪ ಇದೆಯಲ್ಲ, ಅದು ಯಾವ ರೀತಿ ಬೆರೆಯಿತು? ಬಸವಣ್ಣನ ಆಕಾರದಲ್ಲಿ ವ್ಯಕ್ತಿಯಂತೆ ನಮ್ಮೆದುರಿಗೆ ಕಂಡಂಥ ಮೂಲ ಚೈತನ್ಯ ಮಹಾಪ್ರಭೆಯಲ್ಲಿ ಮಹಾಲಿಂಗದಲ್ಲಿ ಹೇಗೆ ಆಯಿತು ಅಂತ ಅನ್ನೋವಂಥದ್ದನ್ನು ಅಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಇಲ್ಲಿ ಆರೂಢದಲ್ಲಿ ಆರು ತತ್ವವನ್ನು ಆರು ಐಕ್ಯವನ್ನು ಐದಿಹರು. ಆರೂಢ ಅಂತ ಹೇಳಿದ್ರೆ ಅತ್ಯಂತ ಸಹಜವಾಗಿರ್ತಕ್ಕಂಥ, ಬೆರೆಸಿ ಬೇರಿಲ್ಲದೆ ಇರ್ತಕ್ಕಂಥ ಸಹಜ ಸ್ಥಿತಿಯ ಮೂಲ ತತ್ವ ಇದೆಯಲ್ಲ, ಅದನ್ನು ಆರೂಢ ಅಂತ ಹೇಳ್ತಾರೆ. ಅದು ಆರು ಐಕ್ಯವನು ಅಂತಂದರೆ ಭಕ್ತ ಸ್ಥಳದ ಇದರ ಆಧಾರ, ಸ್ವಾಧಿಷ್ಠಾನ, ಈ ವ್ಯವಸ್ಥೆಗಳು ಏನೇನು ಬರ್ತವೆ, ಇದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಈ ನೆಲೆಗಳೇನು ಬರ್ತದೆ, ಇವೆಲ್ಲವೂ ಸಹ ಆರೂಢದ ನೆಲೆಯಲ್ಲಿ ಸಹಜ ಸ್ವರೂಪವಾಗಿ ಬಂದು ಈ ಆರು ಮೂರರಲ್ಲಿ ಸೇರಿ ಹೋಯಿತು. ಅಂದರೆ ನೋಡಿ, ಯಾವ ಲೆಕ್ಕದಲ್ಲಿ ನಾವು ಆರು ಅಂತ ಹೇಳ್ಕೊಂಡು ಬರ್ತೇವೆ, ಈ ಷಷ್ಠಲದ ನೆಲೆ ಅವೆಲ್ಲವೂ ಮೂರಕ್ಷರದಲ್ಲಿ ಸೇರಿ ಹೋಯಿತು. ಆ ಮೂರಕ್ಷರ ಯಾವುದು ಅಂತಂದರೆ ಬಸವಾಕ್ಷರತ್ರಯದಲ್ಲಿ ಅದು ಸಂಪೂರ್ಣವಾಗಿ ಸೇರಿ ಹೋಯಿತು. ಬಸವಾಕ್ಷರತ್ರಯ ಅಂದ್ರೇನು? ನಾದಬಿಂದು ಕಲೆಗಳಿಗೆ ಮೂಲ ಸ್ವರೂಪವಾಗಿರ್ತಕ್ಕಂಥ ಚಿದ್ನಾದ, ಚಿದ್ಬಿಂದು, ಚಿತ್ಕಳೆ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ಸಾಕಾರಗೊಂಡ ನಾದಬಿಂದು ಕಲೆಗಳ ಮೂಲ ಸ್ವರೂಪ. ಆ ಮೂಲ ಸ್ವರೂಪದ ನೆಲೆಯಲ್ಲಿ ವರಶಿಶುವು ಶಶಿಯನೇ ನುಂಗಿ ಶಶಿಯೊಳಗೆ ಬ್ರಹ್ಮಾಂಡ ಪಸರಿಪ್ಪುದು ಕಂಡ ಯೋಗಿನಾಥ. ಹೀಗೆ ಸಣ್ಣದಾಗಿರ್ತಕ್ಕಂಥ ಆ ಒಂದು ಬಸವಾಕ್ಷರದಯದ ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಸೃಷ್ಟಿಯ ನೆಲೆಯನ್ನೆಲ್ಲ ಸಂಪೂರ್ಣವಾಗಿ ತನ್ನಲ್ಲಿ ಐಕ್ಯ ಮಾಡಿಕೊಂಡು ಸಹಜವಾದ ರೀತಿಯಲ್ಲಿ ಕಂಡುಬರೋದಿದೆಯಲ್ಲ, ಅದು ಆರೂಢ ಸ್ಥಿತಿಯನ್ನು ಮೀರಿರ್ತಕ್ಕಂಥ ಆ ಬಸವ ಪ್ರಜ್ಞೆಯ ಅಂತರಂಗದ ಬೆಳಕು. ಆ ಬಸವ ಪ್ರಜ್ಞೆಯ ಅಂತರಂಗದ ಬೆಳಕನ್ನು ನಾವು ಸಹಜವಾದ ರೀತಿಯಲ್ಲಿ ಇಟ್ಟುಕೊಂಡು ಹೋಗೋದಿದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಒಂದು ಹೇಳ್ತೇನೆ, ಹೊರಗಿನ ಬಸವಣ್ಣನನ್ನು ಕುರಿತು ನಾವು ಏನು ಬೇಕಾದರೂ, ಅವರು ಅಲ್ಲಿದ್ದರು, ಮಂತ್ರಿಯಾಗಿದ್ದರು, ಅವರು ಚೈತನ್ಯ ಪುರುಷರಾಗಿದ್ದರು, ಅವರು ಸಾಂಸ್ಕೃತಿಕ ನಾಯಕರಾಗಿದ್ದರು, ಇವೆಲ್ಲ ಹೊರಗಿನ ರೂಪದ ವ್ಯವಸ್ಥೆ. ಆ ಬಸವಣ್ಣ ಸಂಪೂರ್ಣವಾಗಿ ಆಕಾರದಿಂದ ನಿರಾಕಾರ ಸ್ವರೂಪವನ್ನು ಹೊಂದಾಗ ಜನನ ರಹಿತನು ಬಸವ, ಮರಣ ರಹಿತನು ಬಸವ ಅಂತ ಅವರು ಹೇಳ್ತಾರಲ್ಲ, ಅದನ್ನೇ ನಾನು ಹೇಳಿದೆ ಅಪ್ಪ ಬಸವಣ್ಣನವರು ವಚನದಲ್ಲೂ, ನನಗೆ ಜನನವಿಲ್ಲ, ನನಗೆ ಮರಣವಿಲ್ಲ ಅಂತ ಅನ್ನುವಂಥ ನೆಲೆ. ಆ ನೆಲೆಯಲ್ಲಿ ನಿಂತು ಪರಿಪೂರ್ಣವಾಗಿ ಆ ಬೆಳಕು ಸಹ ತನ್ನಲ್ಲಿ ಐಕ್ಯವಾಗ್ತಕ್ಕಂಥ ನೆಲೆಯನ್ನು ಕಂಡಾಗ ಅದರ ಪರಿಣಾಮ ಏನಾಗ್ತದೆ, ಅದರ ವಿಚಾರ ಏನು ಅಂತ ಅನ್ನುವಂಥದ್ದನ್ನು ಈ ಕೆಲವು ಪದ್ಯಗಳ ಮುಖಾಂತರವಾಗಿ ಅವರು ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ಈ ಒಂದೊಂದು ತ್ರಿಪದಿಯ ಪದ್ಯಗಳು ಇಲ್ಲಿ ವಾಸ್ತವವಾಗಿ ಹೇಳೋದಾದರೆ ಅದನ್ನು ಇಟ್ಟುಕೊಂಡು ಒಂದು ದಿನ, ಒಂದು ಗಂಟೆ, ಒಂದು ತಿಂಗಳು ಮಾತನಾಡಿದ್ರೂ ಸಹ ಮಾತು ಹೊರಗೆ ನಿಲ್ತದೆ. ಅದರ ಅಂತರಂಗ ಅದಕ್ಕಿಂತ ಮೀರಿದ ನೆಲೆಯಲ್ಲಿ ನಿಲ್ತದೆ. ಅದು ಮಾತು ಮನಗಳಿಗೆ ಅತ್ತತ್ತ ಮೀರಿದ ಸ್ಥಿತಿ ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ನಮ್ಮ ಶಬ್ದ ಮುಗ್ಧ ಸ್ಥಿತಿಯಲ್ಲಿ ಸಂಪಾದನೆ ಮಾಡುವಂಥ ಯೋಚನೆಗಳಿದೆಯಲ್ಲ, ಅದಕ್ಕೆ ನಮ್ಮನ್ನು ಅಣಿಗೊಳಿಸಲಿಕ್ಕಾಗಿ ಸಿದ್ದರಾಮ ಶಿವಯೋಗಿಗಳು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂಡಜದ ಪರಿಭವವು ಪಿಂಡಜದಲೊಪ್ಪುತ್ತಿದೆ, ಪಿಂಡ ಬ್ರಹ್ಮಾಂಡವನ್ನು ಏಕ ಮಾಡಿ ಖಂಡೇಂದು ಶೇಖರಗೆ ನೆಲೆಯ ಮಾಡಿದನೆನ್ನ ಗಂಡ ಬಸವಣ್ಣನ ಈ ಯೋಗಿನಾಥ. ನೋಡಿ, ಅಂಡ ಪರಿಭವ, ಈ ಪ್ರಪಂಚದಲ್ಲಿರ್ತಕ್ಕಂಥ ಬ್ರಹ್ಮಾಂಡ ಅಂತ ಅನ್ನೋಂಥ ಮಾತು ಹೇಳ್ತೇವೆ. ಈ ಬ್ರಹ್ಮಾಂಡದ ಎಲ್ಲ ಚೈತನ್ಯಗಳು ಸಹ ಸಹಜವಾದ ರೀತಿಯಲ್ಲಿ, ಬ್ರಹ್ಮಾಂಡದ ಎಲ್ಲ ಚೈತನ್ಯಗಳು ಸಹ ಪಿಂಡಾಂಡದಲ್ಲಿ ಸಹಜವಾಗಿ ಸೂಕ್ಷ್ಮವಾದ ರೀತಿಯಲ್ಲಿ ಸೇರ್ತದೆ. ನೋಡಿ, ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಪಂಚಭೂತಗಳು ಅಂತ ಹೇಳ್ತೇವೆ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಈ ಅಷ್ಟೂ ಸಹ
ಒಬ್ಬ ಮನುಷ್ಯನ ಒಂದು ಪಿಂಡದಲ್ಲಿ ಸೇರ್ತದೆ. ಅದರಲ್ಲಿ ಭೂಮಿಯ ಅಂಶ ಇದೆ, ನೀರಿನ ಅಂಶ ಇದೆ, ಗಾಳಿಯ ಅಂಶ ಇದೆ, ಬೆಂಕಿಯ ಅಂಶ ಇದೆ, ಆಕಾಶದ ಅಂಶ ಇದೆ. ಇವೆಲ್ಲವೂ ಒಟ್ಟು ಸೇರಿಸಿಕೊಂಡು ಬ್ರಹ್ಮಾಂಡವೆಲ್ಲವೂ ಪಿಂಡಾಂಡದಲ್ಲಿ ಅಡಗುವ ಹಾಗೆ ಇಲ್ಲಿ ಸಹಜವಾಗಿ ಹೇಳ್ತಾರೆ ನೋಡಿ. ಅಂಡಜದ ಪರಿಭವವು ಪಿಂಡಜದಲ್ಲೊಪ್ಪುತ್ತಿರೆ, ಪಿಂಡ ಬ್ರಹ್ಮಾಂಡವನ್ನು ಏಕ ಮಾಡಿ ಅಲ್ಲಿ ಅದು ಬ್ರಹ್ಮಾಂಡ ಪಿಂಡಾಂಡ ಅಂತನ್ನುವಂಥ ನೆಲೆಯನ್ನು ಅಲ್ಲಿ ತೆಗೆದು ಖಂಡೇಂದು ಶೇಖರಿಗೆ ನೆಲೆಯ ಮಾಡಿದನೆನ್ನ ಗಂಡ ಬಸವಣ್ಣನ ಯೋಗಿನಾಥ. ಇದು ಬಹಳ ದೊಡ್ಡದು. ಅಗಣಿತ, ಗಣಿತ ಇತ್ಯಾದಿ ವ್ಯವಸ್ಥೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಇವನ್ನೆಲ್ಲ ಸಹಜ ಸ್ವರೂಪದಲ್ಲಿ ಸಹಜ ಮಿಶ್ರಣದ ನೆಲೆಯಲ್ಲಿ ಅದನ್ನು ತಂದು ಏಕ ಮಾಡಿ ನಮ್ಮ ಮುಂದೆ ಹೇಗಿರಬೇಕು ಪ್ರಪಂಚದ ಸೃಷ್ಟಿ, ಆ ಸೂಕ್ಷ್ಮತೆಯಿಂದ ವಿಶಾಲತೆಯ ಕಡೆಗೆ, ವಿಶಾಲತೆಯಿಂದ ಸೂಕ್ಷ್ಮತೆಯ ಕಡೆಗೆ ಹೇಗೆ ಸಹಜ ಸಮನ್ವಯಗೊಂಡಿದೆ ಅಂತನ್ನುವಂಥ ನೆಲೆಯನ್ನು ಕುರಿತು ಇಲ್ಲಿ ಹೇಳುವಂಥ ಮಾತು. ನಲ್ಲನಾಲಿಂಗವನು ಸಲ್ಲಿತದಂ ಕಂಡು ನಿರ್ಲೇಪ ನಿಜಯೋಗಿ ಬಸವಯ್ಯನು, ಅಲ್ಲಿಂದ ಲತ್ತತ್ತ ವಲ್ಲಭಯ ನೊಡಗೊಂಡ ಸಲ್ಲಲಿತ ಬಸವನ ಈ ಯೋಗಿನಾಥ. ನೋಡಿ ಎಷ್ಟು ಸ್ವಾರಸ್ಯವಾದಂಥ ಮಾತು. ಈ ನಾವು ಪರಮಾತ್ಮನನ್ನ ಶರಣ ಸತಿ ಲಿಂಗಪತಿ ಅಂತ ಅನ್ನೋಂಥ ಮಾತನ್ನು ಹೇಳ್ತೇವೆ. ಲಿಂಗ ಪ್ರಜ್ಞೆಯನ್ನು ಪತಿ ಸ್ವರೂಪದಲ್ಲಿ ಇಟ್ಟು ಅದರಲ್ಲಿ ತನ್ಮಯತೆಯಲ್ಲಿ ಅದರಲ್ಲಿ ಸಮರಸವಾಗ್ತಕ್ಕಂಥ ನೆಲೆಯಲ್ಲಿ ಈ ಶರಣ ತತ್ವವನ್ನು ಆಚರಣೆಯನ್ನು ಸತಿಯ ರೂಪದಲ್ಲಿ ಇಟ್ಟು ವ್ಯವಸ್ಥೆ ಮಾಡುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ನಲ್ಲನಾ ಲಿಂಗವನು ಸಲ್ಲಲೆತದೆಂ ಕಂಡು ಅಂತಂದರೆ ಆ ಲಿಂಗಪತಿಯನ್ನು ಆಲಂಗಿಸುವಂತಹ ಈ ಶರಣ ಸತಿಯ ನೆಲೆ ಇದೆಯಲ್ಲ, ಅದನ್ನು ಸಹಜವಾದ ರೀತಿಯಲ್ಲಿ ಅದನ್ನು ಕಂಡು ಉಂಡು ಬೆಡಗಿನ ಅನುಭವವನ್ನು ಪಡೆದ ನಿರ್ಲೇಪ ನಿಜಯೋಗಿ ಬಸವಯ್ಯನು, ಅಲ್ಲಿಂದ ಲತ್ತತ್ತ ವಲ್ಲಭಯನೊಳಗೊಂಡ ಸಲ್ಲಲಿತ ಬಸವನ ಯೋಗಿನಾಥ. ಅಲ್ಲಿ ಸಂಪೂರ್ಣವಾಗಿ ಲಿಂಗಾಂಗ ಸಾಮರಸ್ಯದ ನೆಲೆಯಲ್ಲಿ ಅಂಗಲಿಂಗವೆಂಬ ಉಭಯವು ಸಂಪೂರ್ಣವಾಗಿ ಕಳಗಿ ಹೋಗಿ ಅಲ್ಲಿ ಅಂಗವೂ ಇಲ್ಲ ಲಿಂಗವೂ ಇಲ್ಲ, ಅಲ್ಲಿರುವಂಥದ್ದು ಮಹಾಪ್ರಭೆ ಅಂತ ಅನ್ನುವಂಥ ನೆಲೆಯಲ್ಲಿ ಸೇರಿ ಹೋದಾಗ ಅದರ ಜೊತೆಯಲ್ಲಿ ಸಹಜವಾದ ರೀತಿಯಲ್ಲಿ ಬೆರೆತವನು ಅಪ್ಪ ಬಸವಣ್ಣ ಅಂತನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ನೋಡಿ, ಇದು ವಾಸ್ತವವಾಗಿ ಯಾರಾದರೂ ಒಬ್ಬರು ಪರಿಪೂರ್ಣವಾಗಿ ಮಹಾಲಿಂಗದಲ್ಲಿ ಐಕ್ಯವಾದವರ ಸಹಜವಾಗಿರ್ತಕ್ಕಂಥ ಶಬ್ದಾತೀತವಾಗಿರ್ತಕ್ಕಂಥ ವಿಚಾರವನ್ನು ನಮ್ಮಗಳ ಮಾರ್ಗದರ್ಶನಕ್ಕೋಸ್ಕರ ಶಬ್ದಗಳಲ್ಲಿ ಹಿಡಿತಂದು ಕೊಡ್ತಕ್ಕಂಥ ಈ ಪದ್ಯಗಳಿವೆಯಲ್ಲ, ಇವು ಮೌನವನ್ನು ಕುರಿತು ಮಾತನಾಡಿದ ಹಾಗೆ. ಮೌನವನ್ನು ಕುರಿತು ಮಾತನಾಡಿದ್ರೆ ಮೌನಕ್ಕೆ ಭಂಗ. ಮೌನವನ್ನು ನಾವು ಉಪದೇಶ ಮಾಡಬೇಕು ಅಂದರೆ ಮಾತಾಡಿದಷ್ಟು ಮೌನದಿಂದ ದೂರನೇ ಉಳಿತೀವಲ್ವ ನಾವು. ಹಾಗಾದರೆ ಹೇಳದೇ ಇದ್ದರೆ ಬಿಡೋಕ್ಕಾಗಲ್ಲ. ಹೀಗೆ ಸಹಜವಾದ ರೀತಿಯಲ್ಲಿ ಸಮನ್ವಯಗೊಳಿಸುವಂಥ ವಿಧಾನ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ನೆಲೆ. ಈ ನೆಲೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಅಂಗವಿಡಿದ ಲಿಂಗ ಲಿಂಗವಿಡಿದ ಅಂಗ ಅಂಗಲಿಂಗದ ಭೇದವಿನಿತು ಕಾಲ, ಅಂಗಲಿಂಗದ ಭೇದವಿನಿತು ಕಾಲ. ಅಂಗಗುಣಮನಲಿಂಗ ಅಲ್ಲಿಯವ ಬಸವ, ಲಿಂಗವೆಂದರಿದನೈ ಯೋಗಿನಾಥ, ಲಿಂಗವೆಂದರಿದನೈ ಯೋಗಿನಾಥ. ಅಂಗಲಿಂಗದಿ ಭರಿತ ಲಿಂಗವಂಗದಿ ಭರಿತ ಸಂಗನಾ ಗುರುಮೂರ್ತಿ ಶ್ರೀ ಬಸವಲಿಂಗ, ಸಂಗನಾ ಗುರುಮೂರ್ತಿ ಶ್ರೀ ಬಸವಲಿಂಗ. ಅಂಗದಿ ನಿಜ ತತ್ವ ಸಂಗ ಷಟ ಸ್ಥಳ ಭರಿತ ಸಂಗನಾ ಬಸವಣ್ಣನೈ ಯೋಗಿನಾಥ, ಸಂಗನಾ ಬಸವಣ್ಣನೈ ಯೋಗಿನಾಥ.
ಅಂಗವೆಲ್ಲವು ಲಿಂಗ ಲಿಂಗವೆಲ್ಲವು ಅಂಗ ಮಂಗಳಾತ್ಮಕ ಗುರುವೆ ಬಸವ ತಂದೆ ಮಂಗಳಾತ್ಮಕ ಗುರುವೆ ಬಸವ ತಂದೆ ಅಂಗಷಟ ಸ್ಥಳದಲ್ಲಿ ಲಿಂಗ ಶಟ ಸ್ಥಳ ಭರಿತ ಸಂಗನಾ ಬಸವಣ್ಣನೈ ಯೋಗಿನಾಥ ಸಂಗನಾ ಬಸವಣ್ಣನೈ ಯೋಗಿನಾಥ ನಡೆಯು ನೀನೇ ಬಸವ ನುಡಿಯು ನೀನೇ ಬಸವ ನಡೆ ನುಡಿಗೆ ಕರ್ತನು ನೀನೆ ಬಸವ ನಡೆ ನುಡಿಗೆ ಕರ್ತನು ನೀನೆ ಬಸವ ಎಡೆಬಿಡುವಿಲ್ಲದೆ ಸರ್ವಾಂಗದೊಳು ಭರಿತ ಮೃಡಮೂರ್ತಿ ಬಸವಣ್ಣನೈ ಯೋಗಿನಾಥ ಮೃಡಮೂರ್ತಿ ಬಸವಣ್ಣನೈ ಯೋಗಿನಾಥ ಬಿಂದು ರೂಪನು ಬಸವನಾದ ರೂಪನು ಬಸವನಂದ ರೂಪನು ಬಸವ ಬಸವಲಿಂಗ ನಂದ ರೂಪನು ಬಸವ ಬಸವಲಿಂಗ ಸಂದು ಬೇರಿಲ್ಲದೆ ಸರ್ವಾಂಗದೊಳು ಭರಿತ ತಂದೆ ಬಸವಣ್ಣನೈ ಯೋಗಿನಾಥ ತಂದೆ ಬಸವಣ್ಣನೈ ಯೋಗಿನಾಥ ಒಂದು ಭಾವಜ್ಞಾನ ಸಂದಿತ್ತು ಬಸವನಲಿ ನಿಂದಿರ್ದು ನೋಡು ಒಡೆಯಿಂಬುಗೊಡದು ನಿಂದಿರ್ದು ನೋಡು ಒಡೆಯಿಂಬುಗೊಡದು ಸಂದ 36 ಒಲ ನಿಲ್ದು ನಿಮ್ಮೊಳಗೆ ಲಿಂಗ ನಿನ್ನಯ ರೂಪ ಯೋಗಿನಾಥ ಲಿಂಗ ನಿನ್ನಯ ರೂಪ ಯೋಗಿನಾಥ ಕಾಯ ಗುಣದವತಾರ ಜೀವ ಗುಣದಲ್ಲಿ ನಿಂದು ಕಾಯ ಭಾವ ಜ್ಞಾನ ಬಸವನಲ್ಲಿ ಕಾಯ ಭಾವ ಜ್ಞಾನ ಬಸವನಲ್ಲಿ ಕಾಯ ತೂರ್ಯದ ಮಾಟ ಜೀವ ತೂರ್ಯಕ್ಕೆ ಸಂದು ಜೀವ ನಿಮ್ಮಲಿಯಡಕ ಯೋಗಿನಾಥ ಜೀವ ನಿಮ್ಮಲಿಯಡಕ ಯೋಗಿನಾಥ ಆರೂಢದಲ್ಲಿ 6 ಐಕ್ಯವನು ಐದಿಹರು ಬಸವಾಕ್ಷರಾತ್ರಯದಲ್ಲಿ ಭವಿಸಿದವರು ಬಸವಾಕ್ಷರಾತ್ರಯದಲ್ಲಿ ಭವಿಸಿದವರು ಶಿಶುವು ಶಶಿಯನೆ ನುಂಗಿ ಶಶಿಯೊಳಗೆ ಬ್ರಹ್ಮಾಂಡ ಪಸರಿರ್ಪುದ ಕಂಡೆ ಯೋಗಿನಾಥ ಪಸರಿರ್ಪುದ ಕಂಡೆ ಯೋಗಿನಾಥ ಅಂಡಜದ ಪರಿಭವವು ಪಿಂಡಜದ ಲೊಪ್ಪುತ್ತಿರೆ ಪಿಂಡ ಬ್ರಹ್ಮಾಂಡವನನೇಕ ಮಾಡಿ ಪಿಂಡ ಬ್ರಹ್ಮಾಂಡವನನೇಕ ಮಾಡಿ ಖಂಡೇಂದು ಶಿಖರಗೆ ನೆಲೆಯ ಮಾಡಿದ ನನ್ನ ಗಂಡ ಬಸವಣ್ಣನೈ ಯೋಗಿನಾಥ ಗಂಡ ಬಸವಣ್ಣನೈ ಯೋಗಿನಾಥ ನಲ್ಲನ ಲಿಂಗವನು ಸಲ್ಲಲಿತ ದಿಂಕಂಡ ನಿರ್ಲೇಪ ನಿಜ ಯೋಗಿ ಬಸವಯ್ಯನು ನಿರ್ಲೇಪ ನಿಜ ಯೋಗಿ ಬಸವಯ್ಯನು ಅಲ್ಲಿಂದಲತ್ತತ್ತ ವಲ್ಲಭೆಯನೊಳಕೊಂಡ ಸಲ್ಲಲಿತ ಬಸವನೈ ಯೋಗಿನಾಥ ಸಲ್ಲಲಿತ ಬಸವನೈ ಯೋಗಿನಾಥ ಆಸೆರಹಿತನು ಬಸವ ಪಾಶರಹಿತನು ಬಸವ ದೋಷ ದುರ್ಗುಣರಹಿತ ಬಸವ ಗುರುವೇ ದೋಷ ದುರ್ಗುಣರಹಿತ ಬಸವ ಗುರುವೇ ಈಶ
ಈಶಪಾದ ಧ್ಯಾನ ಮೀಸಲ ಮನಮಂತ್ರದಾಸಕ್ತ ಬಸವಣ್ಣನೈ ಯೋಗಿನಾಥ ಆಸಕ್ತ ಬಸವಣ್ಣನೈ ಯೋಗಿನಾಥ ಮೂರು ಬೆಟ್ಟವದಾಂಟಿ ಮುಕ್ತಿರಾಜವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವೆನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ